ಆದರೆ ಪಾರ್ಲಿಮೆಂಟೇರಿಯನ್ ಬಿಹೇವಿಯರ್ ಹಾಗೆ ಆ ಲ್ಯಾಂಗ್ವೇಜ್ ಭಾಷೆ ಹಾಗೆ ನಡವಳಿಕೆಯನ್ನು ಕಲೀಲಿಲ್ಲ ಅಂತ ಹೇಳಿ ಒಪ್ತೀರಾ ಇದನ್ನ? ನಾನು ಭಾಷೆಯಲ್ಲಿ ಇನ್ನ LKG ಇದ್ದೀನಿ. BJP ಅವರು PhD ಮಾಡಿಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ LKG ಇಂದ UKGಗೆ ಬರ್ತಾ ಇದ್ದೀನಿ ಮೇಡಮ್. ಸೊ ಅವ್ರು ಆಲ್ರೆಡಿ PhD ಮಾಡಿರೋದ್ರಿಂದ ಭಾಷೆಯಲ್ಲಿ ಯತ್ನಾಳ್ ಸಾಹೇಬ್ರು ಮಾತಾಡೋ ಪದಗಳು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವ್ರು ಆಲ್ರೆಡಿ PhD ಮಾಡಿದ್ದಾರೆ. ನಮ್ಮ ಯತ್ನಾಳ್ ಸಾಹೇಬ್ರು PhD ಮಾಡೋರು ಇಲ್ವಾ ಅಂತ ನೋಡೋಣ ಬನ್ನಿ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಒಬ್ಬರೇ ಅಲ್ಲಿರುವಂತ ಭಾರತ್ ಮಾತಾಕಿ ಜೈ ಅಂದ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ. ಇವ್ರು ಎಲ್ಲ ಬರೀ ಇಂಥದೆಯ ಚುನಾವಣೆ ನನಗೆ ಕೇಳಿದ್ರೆ ಚಾಲೆಂಜು ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಇವ್ರಪ್ಪ ನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ರೀ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಭಾಳ ದೊಡ್ಡ ಏನ್ರಿ ನಿಮ್ಮ ಮೌನ್ ಹಡ ಅಂದ್ರ? ನಾನು ಒಬ್ಬ ಹೆಣ್ಮಗಳಾಗಿ ಮಾತು ಹೇಳಬಾರ್ದು. ಯಾರಿಗೂ ಬೈತೀರಿ ನೀವು? ತಾಯಿಗೆ ಬೈತೀರಿ? ಯಾರ ತಾಯಿಗೆ ಬೈತೀರಿ? ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಮಾತಿಗೆ ನೀವು ಉತ್ತರ ಕರ್ನಾಟಕ ಭಾಗದವರಾಗಿರ್ಬೋದು. ಸಾರ್ವಜನಿಕವಾಗಿ ಹೆಂಗೆ ಮಾತಾಡಬೇಕು ಅಂತ ನಾಲ್ಗೆ ಮೇಲೆ ಹಿಡಿದು ಮಾತಾಡಬೇಕು ನೀವು. ಮೋಸ್ಟ್ಲಿ ಅವ್ರು ಆಲ್ರೆಡಿ PhD ಮಾಡಿದ್ದಾರೆ. ಹ್ಞೂ ಕಣಪ್ಪ, ಅವರು PhDನೇ ಮಾಡೋರೆ. ಇದೊಂದು ವಿಷಯದಲ್ಲಿ ನೀನು ಕರೆಕ್ಟಾಗಿ ಹೇಳಿದ್ಯಾ. ಕರೆಕ್ಟಾಗಿ ಹೇಳಿದ್ರಿ. ನಾನು ಅಟ್ಲೀಸ್ಟ್ UKG ಪಾಸ್ ಆಗೋದು ತಪ್ಪಲ್ಲ ಅಂತ ನಾನು ಅಂದ್ರೆ ನೀವು ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ. ಅವ್ರ ಭಾಷೆ ಬಳಕೆಯಲ್ಲಿ ಸರಿ ಇಲ್ಲ, ಸರಿ. ನೀವು ಯಾಕೆ ಅದೇ ಮಾರ್ಗ ಹಿಡಿತಿದ್ದೀರಿ ಅಂತ ಹೇಳಿ. ನಾನು ಅದೇ ಮಾರ್ಗ ಹಿಡಿತಾ ಇಲ್ಲ ಅಂತ. ಯು ಸೆಡ್ ಯು ಆರ್ ಡೂಯಿಂಗ್ LKG ಅಲ್ವಾ ಮೇಡಮ್? ಆ ಕಡೆಯಿಂದ AK-47 ಅಲ್ಲಿ ಹೊಡಿತಾ ಇದ್ರೆ ನಾವು ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ. ನಿಮ್ದು ಬುಲೆಟು, ಅವ್ರದ್ದು AK-47. ಇದನ್ನೇ ನೋಡಕ ನಾವು ಓಟ್ಗಳು ಹಾಕಿದ್ದು. ಜನರ ಸಮಸ್ಯೆ ಕೇಳಿ ಅಂದ್ರೆ ಇವರು PUBG ಆಡ್ಕೊಂಡು ಕೂತವ್ರೆ. ಬುಲೆಟು ಗನ್ನು ಅನ್ಕೊಂಡು ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. 3 ಹೊತ್ತು ಇದೇ ಕೆಲಸ ಬರೀ ಇದೆ. ಅಲ್ವಾ? ನಾನು ಹೇಳೋದೇನು ಅಂದ್ರೆ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲಲ್ಲಿ ಇರ್ತೀವಿ. ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಫೈರ್ಗಳೆಲ್ಲ ಇಲ್ಲ BJPಯಲ್ಲಿ, ಪೈರುಗಳು ಮಾತ್ರ ಇರೋದು. ಫೈರ್ಗಳೆಲ್ಲ ಇಲ್ಲ BJPಯಲ್ಲಿ, ಪೈರುಗಳು ಮಾತ್ರ ಇರೋದು. ಫೈರ್ಗಳೇನಿದ್ರು ಕಾಂಗ್ರೆಸ್ ಅಲ್ಲಿ ಇರೋದು. ಅದು ನನ್ನ ಅಭಿಪ್ರಾಯ. ಯತ್ನಾಳ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ. ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ. ಏನ್ ಕೌಂಟರ್ ಗುರು ಚಿಂದಿ. ಆಂಕರ್ಗೆ ಕೊಡ್ಬೇಕು ಅವಾರ್ಡು. ಇದಪ್ಪ ಧೈರ್ಯ ಅಂದ್ರೆ. ಮೀಟರ್ ಬೇಕು, ಮೀಟರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ. ಯತ್ನಾಳ್ ಅವರ ಏಜು 61 ವರ್ಷ. ಅವ್ರು ರಾಜಕಾರಣಕ್ಕೆ ಬಂದು 30 ವರ್ಷ ಆಯ್ತು. ಅವ್ರು 30 ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು 2 ವರ್ಷದಲ್ಲಿ ತಗೊಂಡಿದ್ದೀನಿ. ಬೇಕೇನ ನಿಂಗಿದೆಲ್ಲ? ಪಬ್ಲಿಸಿಟಿ ಅಲ್ಲ, ಪಬ್ಲಿಸಿಟಿ ಮಾತ್ರ ರಾಜಕೀಯನ? ರಾಜಕೀಯ ಅಂದ್ರೆ ಬರೀ ಪಬ್ಲಿಸಿಟಿನ? ಎಸ್ ಆರ್ ನೋ ಸರ್? ಪಬ್ಲಿಸಿಟಿ ಅಂದ್ರೆ ಎಸ್ ಆರ್ ನೋ? ರಾಜಕೀಯ ಅಂದ್ರೆ ಕೇವಲ ಪಬ್ಲಿಸಿಟಿನ? ಅಲ್ಲ. ಪಬ್ಲಿಸಿಟಿ ಮೀನಿಂಗ್ ಏನು ಗೊತ್ತಾ? ಪಬ್ಲಿಕ್ ನಿಮ್ಮನ್ನ ಇಷ್ಟಪಡೋದು ಅಂತ. ದಟ್ ಈಸ್ ದ ಡೆಫಿನೇಷನ್ ಆಫ್ ಪಬ್ಲಿಸಿಟಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ಮೊನ್ನೆ ನಾನು ನೋಡಿದಿರೋದೇ ದೊಡ್ಡ ವಿಕೆಟ್ ನಲ್ವಾ? ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್? ನಾನು 23 ಹೊಡೆದಿದ್ದು ಯಾರ ಕೈಯಲ್ಲೂ ಆಗಲ್ಲ. ನನ್ನ BJP ಸ್ನೇಹಿತರು ಹೇಳ್ತಿದ್ರು, ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಪ್ರಧಾನಿಗಳು ಬಂದ್ರು ಆಗಲ್ಲ ಅಂತಿದ್ರು. ಒಬ್ಬ ಆರ್ಡಿನರಿ ಕೋಚಿಂಗ್ ಸೆಂಟರ್ ಹುಡುಗ ಹೋಗಿ 25 ದಿನದಲ್ಲಿ ಹೊಡೆದಾಗ್ದ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್. ನನ್ನ ಹತ್ರ ಕಂಟೆಂಟ್ ಇದೆ, ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ನಂದು ಶೇರ್ ಆಗುತ್ತೆ. ನಂದು ಯಾರೋ ಕೇಳಿದ್ರು, ಏನಪ್ಪ ಪ್ರದೀಪ್ ಈಶ್ವರ್ ನಿಂದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ. ಶೇರ್ ಹೋನಾ ಮೇಡಮ್?